ನೀವು ಒಮ್ಮೆ ಆಲೋಚನೆ ಮಾಡಿ ನೋಡಿ, ಒಂದೇ ಒಂದು ಪರೀಕ್ಷೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಈಗ ಇಡೀ ದೇಶದ ರಾಜಕೀಯ ಸ್ಥಿತಿಯನ್ನೇ ಅಲ್ಲಾಡಿಸ್ಬಿಟ್ರೆ ಹೇಗೆ? ಹೌದು, ನಾವಿವತ್ತು ಮಾತಾಡ್ತಿರೋದು ಪ್ರಸ್ತುತ ದೇಶಾದ್ಯಂತ ದೊಡ್ಡ ಬಿರುಗಾಳಿ ಎಬ್ಬಿಸಿರೋ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಅಕ್ರಮ ಪ್ರಕರಣದ ಬಗ್ಗೆ. ಒಂದೆಡೆ ಬೀದಿಯಲ್ಲಿ ಸೋನಂ ವಾಂಗ್ಚುಕ್ ಆಮರಣಾಂತ ಉಪವಾಸ ಸತ್ಯಾಗ್ರಹ, ಅಭಿಜಿತ್ ದೀಪ್ಗೆ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ನಡೆಸ್ತಿರೋ ಭರ್ಜರಿ ಕಂಟೆಂಟ್ ಹೋರಾಟ. ಇನ್ನೊಂದೆಡೆ ಸಂಸತ್ತಿನ ಒಳಗೂ ಮತ್ತು ಪ್ರಧಾನಿ ನಿವಾಸದ ಮುಂಭಾಗದಲ್ಲೂ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋ ಬೃಹತ್ ಪ್ರತಿಭಟನೆ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ತಲುಪಿದೆ ಅಂದ್ರೆ, ದೆಹಲಿ ಬೀದಿಗಳಲ್ಲಿ ಜಲಫಿರಂಗಿ, ಕಣ್ಣೀರು ಅನಿಲ ಮತ್ತು ಲಾಠಿ ಚಾರ್ಜ್ಗಳೇ ನಡೀತಾ ಇದೆ. ಆದ್ರೆ ಈ ಇಡೀ ಡ್ರಾಮಾದ ಹಿಂದಿರೋ ಅತಿ ದೊಡ್ಡ ಸಸ್ಪೆನ್ಸ್ ಏನ್ ಗೊತ್ತಾ? ಈ ಬಿಕ್ಕಟ್ಟನ್ನ ಸೈಲೆಂಟ್ ಆಗಿ ಶಮನ ಮಾಡಲು ಅತ್ತ ಚಾಣಕ್ಯ ಖ್ಯಾತಿಯ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸೈಲೆಂಟ್ ಆಗಿ ರೂಪಿಸ್ತಾ ಇರೋ ಆ 3 ಸೀಕ್ರೆಟ್ ಮಾಸ್ಟರ್ ಪ್ಲಾನ್ಗಳು ಅಥವಾ ಮಾಸ್ಟರ್ ಸ್ಟ್ರಾಟಜಿಸ್ ಏನು? ಎಸ್, ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ಈ 3 ತಂತ್ರಗಳಲ್ಲಿ 3ನೇಯದ್ದು ಇದೆಯಲ್ಲ, ಅದು ಈ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಡೋ ಸಾಧ್ಯತೆ ಇದೆ. ಬನ್ನಿ ವಿವರವಾಗಿ ವಿಶ್ಲೇಷಣೆ ಏನು ಅಂತ ನೋಡೋಣ. ಮೊದಲನೇದಾಗಿ ಪ್ರಸ್ತುತ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಬಾರಿಯ ನೀಟ್ ಪರೀಕ್ಷೆ ಸುತ್ತ ಸಾಲು ಸಾಲು ಅಕ್ರಮಗಳ ಆರೋಪ ಕೇಳ್ಬಂತು. ಇದು ಬರೀ ಪರೀಕ್ಷೆಯ ವಿಷಯವಾಗಿ ಉಳಿಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಕೊಂಡ ವಿಶಿಷ್ಟ ಹೆಸರು ಹೊಂದಿರುವ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಸಿಜೆಪಿ ಬೀದಿಗಿಳಿದು ಹೋರಾಟ ಆರಂಭಿಸಿತು. ಪರಿಸ್ಥಿತಿ ಎಲ್ಲೋ ತಲುಪ್ತು ಅಂದ್ರೆ, ಪರಿಸರ ಪ್ರೇಮಿ ಸೋನಂ ವಾಂಗ್ಚುಕ್ ಅವರು ಆಮರಣಾಂತ ಉಪವಾಸ ಕೂತು ಕೊನೆಗೆ ಅವರ ಆರೋಗ್ಯ ಕ್ಷೀಣಿಸಿ ಆಸ್ಪತ್ರೆ ಸೇರಬೇಕಾಯಿತು. ಅವರ ಬೆನ್ನಲ್ಲೇ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಕೂಡ ಉಪವಾಸ ಸತ್ಯಾಗ್ರಹ ಘೋಷಣೆ ಮಾಡಿದ್ರು. ಇನ್ನೊಂದೆಡೆ ಈ ಅವಕಾಶವನ್ನ ವಿಪಕ್ಷ ಸ್ಥಾನದಲ್ಲಿರೋ ಕಾಂಗ್ರೆಸ್ ಬಿಡುತ್ತಾ? ಚಾನ್ಸೇ ಇಲ್ಲ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆಸಿ ವೇಣುಗೋಪಾಲ್ ಸೇರಿದಂತೆ ಸಾಲು ಸಾಲು ಪ್ರಮುಖ ನಾಯಕರು ನೇರವಾಗಿ ಅಖಾಡಕ್ಕಿಳಿದ್ಬಿಟ್ರು. ಸಂಸತ್ತಿನ ಅಧಿವೇಶನ ನಡೀತಾ ಇರುವಾಗಲೇ ಹೊರಗಡೆ ಲಕ್ಷಾಂತರ ಜನ ಪ್ರತಿಭಟನಾಕಾರರು ಸಾಲುಗಟ್ಟಿ ನಿಂತರು. ರಸ್ತೆ ತಡೆ, ಪ್ರಧಾನಿ ಮನೆ ಮುತ್ತಿಗೆಗೆ ಯತ್ನ, ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯ್ತು. ಕಣ್ಣೀರು ಅನಿಲ ಹಾಗೂ ಜಲಫಿರಂಗಿ ನಡೆಸಬೇಕಾಯ್ತು. ಸಂಸತ್ತಿನ ಒಳಗೆ ಹೋದ್ರೆ ನಮಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರ ಬಳಿ ರಾಹುಲ್ ಗಾಂಧಿ ಪಟ್ಟು ಹಿಡಿದ್ರು. ಸ್ಪೀಕರ್, ನಾನು ಸರ್ಕಾರದ ಬಳಿ ಮಾತಾಡ್ತೀನಿ ಅಂದಿದ್ದಕ್ಕೆ ನಾವೇನು ಸರ್ಕಾರದ ಹತ್ರ ಕೇಳೋಕೆ ಬಂದಿದ್ವಾ ಅಂತ ರಾಹುಲ್ ಗಾಂಧಿ ಅದನ್ನು ಟೀಕೆ ಮಾಡಿದ್ರು. ಅಷ್ಟೇ ಅಲ್ಲ, ಇಲ್ಲೊಂದು ಅತಿ ದೊಡ್ಡ ಟ್ವಿಸ್ಟ್ ಇದೆ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಕೆಲವು ಅಸಾಮಾಜಿಕ ಅಥವಾ ದೇಶದ್ರೋಹಿ ಶಕ್ತಿಗಳು ಈ ಪ್ರತಿಭಟನೆಯಲ್ಲಿ ನುಸುಳಿ ಗಲಭೆ ಎಬ್ಬಿಸಲು ಯತ್ನಿಸಿವೆ ಅನ್ನೋ ವರದಿಗಳು ಮತ್ತು ದಾಖಲೆಗಳು ಈಗ ನೇರವಾಗಿ ಗೃಹ ಸಚಿವ ಅಮಿತ್ ಶಾ ಕೈ ಸೇರಿದೆ. ಈಗ ಪ್ರಶ್ನೆ ಇಷ್ಟೇ, ದೇಶವೇ ಕಾಯ್ತಾ ಇರೋ ಈ ಬಿಕ್ಕಟ್ಟನ್ನ ಮೋದಿ ಮತ್ತು ಶಾ ಜೋಡಿ ಹೇಗೆ ಟ್ಯಾಕಲ್ ಮಾಡ್ತಾರೆ? ಅದಕ್ಕೆ ಅವ್ರ ಬಳಿ ಇರೋ ಆ 3 ಕಾರ್ಯತಂತ್ರಗಳು ಯಾವುವು? ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಹಳೆಯ ಗಾದೆ ಮಾತು ಒಂದಿದೆ ನೋಡಿ, ಕತ್ತಿಯಿಂದ ಕಡಿಯಲಾಗದ್ದನ್ನ ಪ್ರೀತಿಯ ಮಾತುಗಳಿಂದ ಸಾಧಿಸಬಹುದು ಅಂತ. ಅಥವಾ ರಾಜನೀತಿಯಲ್ಲಿ ಹೇಳೋದಾದ್ರೆ ಸಾಮನೀತಿ. ಮೋದಿ ಮತ್ತು ಶಾ ಜೋಡಿಯ ಮೊದಲ ಕಾರ್ಯತಂತ್ರವೇ ಈ ಮಾತುಕತೆ ಮತ್ತು ಶಮನ. ಯಾವುದೇ ಬೃಹತ್ ಮಟ್ಟದ ಆಕ್ರೋಶ ಉಂಟಾದಾಗ ಮೊದಲು ಅವರ ಅಹವಾಲುಗಳನ್ನ ಆಲಿಸಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಭಾವನೆ ಮೂಡಿಸೋದು ಸರ್ಕಾರದ ಮೊದಲ ಕರ್ತವ್ಯ. ನೀವು ಗಮನಿಸಿ ನೋಡಿ, ಈಗಾಗಲೇ ಈ ತಂತ್ರದ ಮೊದಲ ಹೆಜ್ಜೆ ಇಟ್ಟಾಗಿದೆ. ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರಮುಖರನ್ನ ಕರೆಸಿ ಮಾತುಕತೆ ನಡೆಸಿದ್ದಾರೆ. ನಿಮ್ಮ ಸಮಸ್ಯೆ ಏನು, ನಿಮ್ಗೇನ್ ಬೇಕು ಅಂತ ಅಹವಾಲು ಸ್ವೀಕರಿಸಿದ್ದಾರೆ. ಆಲೋಚನೆ ಮಾಡಿ, ಇದೇ ಕೆಲಸವನ್ನ ಅಮಿತ್ ಶಾ ಅಥವಾ ಪ್ರಧಾನಿ ಮೋದಿ ಅವರ ಮಟ್ಟದಲ್ಲಿ ಒಮ್ಮೆ ಮಾಡಿ, ವಿದ್ಯಾರ್ಥಿಗಳ ಹಿತರಕ್ಷಣೆ ನಮ್ಮ ಆದ್ಯತೆ, ನಾವು ಪರಿಶೀಲನೆ ಮಾಡ್ತೀವಿ ಅಂತ ಒಂದೇ ಒಂದು ಭರವಸೆ ನೀಡಿದ್ರೆ ಏನಾಗುತ್ತೆ? ಸಹಜವಾಗಿಯೇ ಬೀದಿಯಲ್ಲಿ ಕೂತಿರೋ ಪ್ರತಿಭಟನಾಕಾರರ ಕಾವು 50% ತಣ್ಣಗಾಗತ್ತೆ.
ಅಬ್ಬಾ, ಸರ್ಕಾರ ಕೊನೆಗೂ ನಮ್ಮ ಮಾತು ಕೇಳ್ತು ಅನ್ನೋ ಮೆಸೇಜ್ ಸಾರ್ವಜನಿಕರಿಗೆ ತಲುಪುತ್ತೆ. ಇದು ಮೊದಲನೇ ತಂತ್ರ. ಇನ್ನು ಎರಡನೇ ತಂತ್ರ, ಇದಂತೂ ರಾಜಕೀಯವಾಗಿ ಅತ್ಯಂತ ಆಸಕ್ತಿಕರವಾದದ್ದು. ನಿಮಗೆ ಗೊತ್ತಿದೆ, ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಸಂಸತ್ತಿನಲ್ಲಿ ಚರ್ಚೆಗೆ ಪಟ್ಟು ಹಿಡಿದಿವೆ. ಒಂದ್ ವೇಳೆ ಸರ್ಕಾರ ಚರ್ಚೆಗೆ ಒಪ್ಪದೆ ಹೋದ್ರೆ, ನೋಡಿ ಸರ್ಕಾರ ಚರ್ಚೆಯಿಂದ ಓಡಿ ಹೋಯ್ತು ಅಂತ ಅಪಪ್ರಚಾರ ಮಾಡಲು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗತ್ತೆ. ಅದಕ್ಕೆ ಇಲ್ಲಿದೆ ಮೋದಿ ಶಾ ಅವರ ಎರಡನೇ ಮಾಸ್ಟರ್ ಪ್ಲಾನ್. ಅದೇನಂದ್ರೆ ಚರ್ಚೆಗೆ ಸಂಪೂರ್ಣ ಅವಕಾಶ ನೀಡೋದು, ಆಮೇಲೆ ದಾಖಲೆ ಸಮೇತ ಕೌಂಟರ್ ಕೊಡೋದು. ಬೆಂಕಿಗೆ ತುಪ್ಪ ಸುರಿಯುವುದಕ್ಕಿಂತ ಬೆಂಕಿ ನಂದಿಸಲು ಗಾಳಿಯ ದಿಕ್ಕನ್ನೇ ಬದಲಾಯಿಸಬೇಕು. ವಿಪಕ್ಷಗಳಿಗೆ ಸದನದಲ್ಲಿ ಏನೆಲ್ಲ ಆರೋಪ ಮಾಡಲು ಸಾಧ್ಯವೋ ಎಲ್ಲವನ್ನೂ ಮಾಡಲು ಬಿಡೋದು. ಅದಾದ ನಂತರ ಕೇಂದ್ರ ಶಿಕ್ಷಣ ಸಚಿವರು ಅಥವಾ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರು ಅಖಾಡಕ್ಕಿಳಿದು ಸರ್ಕಾರ ಕೈಗೊಂಡಿರುವ ಸಿಬಿಐ ತನಿಖೆ, ಬಂಧಿತರಾದ ಅಕ್ರಮಕೋರರ ಪಟ್ಟಿ ಮತ್ತು ಮುಂಬರುವ ದಿನಗಳಲ್ಲಿ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಿಸಲು ತರಲಿರುವ ಕಠಿಣ ಕಾನೂನುಗಳ ಅಂಕಿ ಅಂಶಗಳನ್ನು ಸಂಸತ್ತಿನ ಮುಂದಿಡೋದು. ಇದರಿಂದ ವಿಪಕ್ಷಗಳ ಹೋರಾಟದ ಗಾಳಿ ಸಂಪೂರ್ಣವಾಗಿ ತೆಗೆದಂತಾಗತ್ತೆ. ನಾವು ಚರ್ಚೆಗೂ ಸಿದ್ಧ, ಕಠಿಣ ಕ್ರಮಕ್ಕೂ ಸಿದ್ಧ ಅಂತ ಸರ್ಕಾರ ಸಾಬೀತುಪಡಿಸಬಹುದು. ಈಗ ಬರೋಣ ಅತಿ ಮುಖ್ಯವಾದ, ಎಲ್ಲರೂ ಕುತೂಹಲದಿಂದ ನೋಡ್ತಾ ಇರೋ ಮೂರನೇ ತಂತ್ರಕ್ಕೆ. ಒಂದ್ ವೇಳೆ ವಿಪಕ್ಷಗಳು ಮಾತುಕತೆಗೂ ಬಗ್ಲಿಲ್ಲ, ಸಂಸತ್ತಿನ ಚರ್ಚೆಗೂ ಸಹಕರಿಸಲಿಲ್ಲ, ಕೇವಲ ಅಧಿವೇಶನ ಸ್ತಂಭನ ಮಾಡೋದೇ ನಮ್ಮ ಏಕೈಕ ಉದ್ದೇಶ ಅಂತ ಹಠಕ್ಕೆ ಬಿದ್ರೆ, ಆಗ ಮೋದಿ ಶಾ ಜಂಟಿಯಾಗಿ ಬಳಸುವ ಅಂತಿಮ ಅಸ್ತ್ರವೇ ದಿವ್ಯ ನಿರ್ಲಕ್ಷ್ಯ ಮತ್ತು ದಂಡ ನೀತಿ. ರಾಜಕೀಯದಲ್ಲಿ ಕೆಲವೊಮ್ಮೆ ಅತಿಯಾದ ಪ್ರಚಾರವೇ ಹೋರಾಟಗಾರರಿಗೆ ಶಕ್ತಿ ಆಗುತ್ತೆ. ಅದಕ್ಕೆ ಸರ್ಕಾರ ಏನ್ ಮಾಡ್ಬೋದು ಗೊತ್ತಾ? ಪ್ರತಿಭಟನಾಕಾರರ ದುರುದ್ದೇಶವೇನಾದರೂ ಇಂಟೆಲಿಜೆನ್ಸ್ ವರದಿಯ ಮೂಲಕ ದೃಢಪಟ್ಟರೆ ಅವರನ್ನು ಸಂಪೂರ್ಣವಾಗಿ ಗಣನೆಗೆ ತೆಗೆದುಕೊಳ್ಳದೆ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡೋದು. ಇನ್ನೊಂದೆಡೆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಪ್ರತಿಭಟನೆಯಲ್ಲಿ ನುಸುಳಿ ಗಲಭೆ ಎಬ್ಬಿಸಲು ಯತ್ನಿಸಿದವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಜರುಗಿಸೋದು. ಅಮಿತ್ ಶಾ ಅವರ ಕೈಯಲ್ಲಿ ಈಗಾಗಲೇ ಇಂತಹ ಕೆಲವರ ದಾಖಲೆಗಳಿವೆ ಅನ್ನೋ ಮಾಹಿತಿ ಇದೆ. ಸೊ ನಾವು ನೈಜ ವಿದ್ಯಾರ್ಥಿಗಳ ಜೊತೆಗಿದ್ದೀವಿ, ಆದರೆ ರಾಜಕೀಯ ದುರುದ್ದೇಶದ ಗಲಾಟೆಗಳನ್ನು ಸಹಿಸಲ್ಲ ಅನ್ನೋ ಕಠಿಣ ಸಂದೇಶ ರವಾನಿಸೋದು. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ, ಚಾಣಕ್ಯನಿಗೆ ಸೋಲಿಲ್ಲ ಅನ್ನುವಂತೆ ಈ ಮೂರನೇ ತಂತ್ರವು ಸರ್ಕಾರದ ಕೊನೆಯ ಅಸ್ತ್ರವಾಗಲಿದೆ. ಸೊ ದೇಶದ ಲಕ್ಷಾಂತರ ಯುವಕರ ಭವಿಷ್ಯದ ಜೊತೆ ಬೆಸೆದುಕೊಂಡಿರುವ ಈ ನೀಟ್ ಪರೀಕ್ಷೆಯ ಅಕ್ರಮದ ಬಿಕ್ಕಟ್ಟು ಈಗ ಅತ್ಯಂತ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ಒಂದೆಡೆ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇರೋ ಸಿಜೆಪಿ ಮತ್ತು ಕಾಂಗ್ರೆಸ್, ಇನ್ನೊಂದೆಡೆ ದೆಹಲಿಯ ಸೌತ್ ಬ್ಲಾಕ್ನಲ್ಲಿ ಕಾರ್ಯತಂತ್ರ ರೂಪಿಸ್ತಾ ಇರೋ ಮೋದಿ ಶಾ ಜೋಡಿ. ಈಗ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಕೇಂದ್ರ ಸರ್ಕಾರದ ಮುಂದೆ ಇರುವ ಈ ಮೂರು ದಾರಿಗಳಲ್ಲಿ ಮಾತುಕತೆಯ ಮೂಲಕ ಶಾಖ ಶಮನ ಮಾಡುವ ಮೊದಲ ತಂತ್ರ ಸೂಕ್ತನಾ? ಸಂಸತ್ತಿನಲ್ಲಿ ಮುಖಾಮುಖಿ ಚರ್ಚೆ ನಡೆಸಿ ಪ್ರತ್ಯುತ್ತರ ನೀಡೋದು ಉತ್ತಮನಾ? ಅಥವಾ ಹೋರಾಟದ ಹಿಂದೆ ರಾಜಕೀಯ ದುರುದ್ದೇಶವಿದೆ ಎಂದು ಕಡೆಗಣಿಸುವ ಹಾಗೂ ಕಾನೂನು ಕ್ರಮ ಜರುಗಿಸುವ ಮೂರನೇ ತಂತ್ರವನ್ನ ಸರ್ಕಾರ ಅನುಸರಿಸಬೇಕಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿಕರ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.